ಜಾರ್ಜ್ ಸೋರೋಸ್ ಹಂಗೇರಿಯನ್ ಅಮೆರಿಕನ್ ಬಿಲಿಯನರ್ ಜಗತ್ತಿನ ಹಲವು ದೇಶಗಳ ರಾಜಕೀಯ ವಿಚಾರದಲ್ಲಿ ಮೂಗು ತೂರಿಸ್ತಿರ್ತಾನೆ. ತನ್ನ ಐಡಿಯಾಲಜಿಗೆ ಯಾರಾಗೋದಿಲ್ಲ ಅಲ್ಲಿನ ಸರ್ಕಾರವನ್ನ ಬಿಡಿಸೋದು, ಆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡೋದು. ಮೋದಿ ಅಂದ್ರೆ ಸಾಕು ಜಾರ್ಜ್ ಸೋರೋಸ್ ನಕ್ಕಶಿಕಾಂತ ಉರಿತಿರ್ತಾನೆ. ಈ ಒಂದು ಆಂಟಿ ಸಿಎಎ ಪ್ರೊಟೆಸ್ಟ್ ನಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲ ಕುಮ್ಮಕ್ಕು ಕೊಟ್ಟಿದ್ದು ಇದೇ ಓಪನ್ ಸೊಸೈಟಿ ಫೌಂಡೇಶನ್. ಮೋದಿ ಸರ್ಕಾರದ ಹ್ಯೂಮನ್ ರೈಟ್ಸ್ ರೆಕಾರ್ಡ್ ಬಗ್ಗೆನೂ ಕೂಡ ಜಾರ್ಜ್ ಸೋರೋಸ್ ಟೀಕೆಯನ್ನು ವ್ಯಕ್ತಪಡಿಸಿದ್ರು. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಜಾರ್ಜ್ ಸೋರೋಸ್ ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ವ್ಯಕ್ತಿ, ಮಲ್ಟಿ ಬಿಲಿಯನರ್, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಂಡವಾಳವನ್ನು ಹೂಡೋರು, ಫಿಲಾಂಥ್ರಪಿಸ್ಟ್ ಅಂತಾನೂ ಕೂಡ ಖ್ಯಾತಿ ಹೊಂದಿದ್ದಾನೆ. ಆದರೆ ಈ ವಿಚಾರಕ್ಕಿಂತನೂ ಕೂಡ ಜಾರ್ಜ್ ಸೋರೋಸ್ ಹೆಚ್ಚು ಕುಖ್ಯಾತಿಯನ್ನು ಹೊಂದಿದ್ದು ಅಂದ್ರೆ ತನ್ನ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್, ತನ್ನ ಕಾಂಟ್ರವರ್ಷಿಯಲ್ ಪರ್ಸನಾಲಿಟಿ ಮೂಲಕ. ಈತ ಅಮೆರಿಕದವನೇ ಆದ್ರೂ ಕೂಡ ಬಹುತೇಕ ದೇಶದ ಸರ್ಕಾರಗಳಲ್ಲಿ ಮೂಗು ತೂರಿಸೋದು, ಹಸ್ತಕ್ಷೇಪ ಮಾಡೋದು ಈತನ ಒಂದು ರೀತಿ ಚಾಳಿ ಆಗ್ಬಿಟ್ಟಿದೆ. ಆ ದೇಶದ ಪಾಲಿಸಿಗಳ ಬಗ್ಗೆ ಮಾತನಾಡೋದು, ಅಲ್ಲಿನ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋದು, ಪ್ರಜಾಪ್ರಭುತ್ವವನ್ನ ಬುಡಮೇಲು ಮಾಡೋದು ಈತನ ಖಯಾಲಿಯಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತ ಅಂತ ಬಂದ್ರೆ ಸಾಕು ನಖಶಿಕಾಂತ ಉರಿದು ಹೋಗ್ತಾನೆ. ಮೋದಿ ವಿರೋಧಿ ಹೇಳಿಕೆಯನ್ನು ಕೊಡೋದ್ರಲ್ಲಿ ಈತ ಸದಾ ಮುಂದು. ಭಾರತದ ಪ್ರಜಾಪ್ರಭುತ್ವದ ವಿಚಾರದಲ್ಲಿ, ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸ್ತಿರ್ತಾನೆ. ಒಟ್ನಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನ ತಲೆ ಕೆಳಗೆ ಮಾಡಬೇಕು, ಧಕ್ಕೆ ತರಬೇಕು ಅನ್ನೋದು ಇವನ ಉದ್ದೇಶ ಅನ್ನೋ ರೀತಿಯಲ್ಲಿ ಒಂದು ವಿಲಕ್ಷಣ ಮನಸ್ಥಿತಿ ಒಂದು. ಹೌದು, ಅಷ್ಟಕ್ಕೂ ಯಾರು ಈ ಜಾರ್ಜ್ ಸೋರೋಸ್? ಇವನ ವ್ಯಕ್ತಿತ್ವ ಎಂಥದ್ದು? ಇವನ ಒಂದು ಫೌಂಡೇಶನ್ ಇದೆಯಲ್ಲ, ಅದು ಯಾರಿಗೆಲ್ಲ ಫಂಡ್ ಮಾಡುತ್ತೆ? ಜಗತ್ತಿನಲ್ಲಿರುವ ಅನೇಕ ನಾಯಕರು ಇವನ ವಿರುದ್ಧ ಯಾಕೆ ಸಿಡಿದೇಳ್ತಾರೆ? ಇವೆಲ್ಲದರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜಾರ್ಜ್ ಸೋರೋಸ್ ಹಂಗೇರಿಯನ್ ಅಮೆರಿಕನ್ ಬಿಲಿಯನರ್, ಪರೋಪಕಾರಿ, ರಾಜಕೀಯ ಕಾರ್ಯಕರ್ತ ಹಾಗೂ ಅನೇಕ ಸಂಘ ಸಂಸ್ಥೆಗಳಿಗೆ ಹಣವನ್ನು ಹೂಡಿಕೆ ಮಾಡಿದ್ದಾನೆ. ಈತ ಜಗತ್ತಿನ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಅನ್ನೋ ಖ್ಯಾತಿಗೆ ಪಾತ್ರವಾಗಿದ್ದಾನೆ. ಈತ NGOಗಳಿಗೆ, ಶೈಕ್ಷಣಿಕ ಸಂಸ್ಥೆಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಅವರ ಕ್ಯಾಂಪೇನ್ಗೆ, ಹ್ಯೂಮನ್ ರೈಟ್ಸ್ಗೆ, ಆರೋಗ್ಯ ಸಂಸ್ಥೆಗಳಿಗೆ ಹೀಗೆ ಕೋಟಿ ಕೋಟಿ ಲೆಕ್ಕದಲ್ಲಿ ತನ್ನ ಫೌಂಡೇಶನ್ ಮುಖಾಂತರ ಹಣವನ್ನು ನೀಡ್ತಾನೆ. ಇನ್ನು ಈತನ ನೆಟ್ವರ್ತ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. $8.5 ಬಿಲಿಯನ್. ಜಾರ್ಜ್ ಸೋರೋಸ್ ತನ್ನ ಸಂಪತ್ತಿನಿಂದ, ತನ್ನ ಪರೋಪಕಾರದಿಂದ ಯಾವ ರೀತಿ ಖ್ಯಾತಿಯನ್ನು ಹೊಂದಿದ್ದಾನೋ ಅದೇ ರೀತಿ ತನ್ನ ಕಾಂಟ್ರವರ್ಷಿಯಲ್ ಪರ್ಸನಾಲಿಟಿ ಮೂಲಕವೂ ಕೂಡ ಕುಖ್ಯಾತಿಯನ್ನು ಹೊಂದಿದ್ದಾನೆ. ಕಾಂಟ್ರವರ್ಷಿಯಲ್ ಫಿಗರ್ಸ್ ಆಫ್ ಆಲ್ ಟೈಮ್ ಅಂತಾನೆ ಈತನಿಗೆ ಹೇಳಲಾಗುತ್ತೆ. ಜಾರ್ಜ್ ಸೋರೋಸ್ ಹಲವು ದೇಶದ ಸರ್ಕಾರಗಳನ್ನ ಅಸ್ಥಿರಗೊಳಿಸೋದು, ಆರ್ಥಿಕತೆಯನ್ನು ದುರ್ಬಲಗೊಳಿಸೋದಕ್ಕೆ ತುದಿಗಾಲ್ನಲ್ಲಿ ನಿಂತು ಕಾಯ್ತಿರ್ತಾನೆ. ಈತ ಯಹೂದಿ, ಆದ್ರೆ ಇಸ್ರೇಲ್ಗೆ ನಂಬಿಗಸ್ತನಲ್ಲ. ಈತ ಓಪನ್ ಸೊಸೈಟಿ ಫೌಂಡೇಶನ್ ಅನ್ನು ನಡೆಸ್ತಾನೆ. ಇದು ಬರೋಬ್ಬರಿ 70 ದೇಶಗಳಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತೆ. ಭಾರತದಲ್ಲೂ ಕೂಡ ಈ ಫೌಂಡೇಶನ್ ಇದೆ. $32 ಮಿಲಿಯನ್ ಅನ್ನ ಜಗತ್ತಿನಾದ್ಯಂತ ಈ ಫೌಂಡೇಶನ್ ಹೂಡಿಕೆ ಮಾಡುತ್ತೆ. ಒಳ್ಳೆ ಕೆಲಸಗಳಿಗೆ ಹೂಡಿಕೆ ಮಾಡಿದಾನಾ? ಖಂಡಿತವಾಗ್ಲೂ ಇಲ್ಲ. ಯಾರ್ಯಾರು ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಇರುತ್ತೆ ಅಂತಹ ಸಂಘ ಸಂಸ್ಥೆಗಳಿಗೆ ಹಾಗೂ ದೇಶ ವಿರೋಧಿ ಇರುವಂತಹ, ಆ ಸರ್ಕಾರದ ವಿರೋಧಿ ಇರುವಂತಹ ಹಲವು ಆರ್ಗನೈಸೇಷನ್ಗಳಿಗೆ ಈತನ ಫೌಂಡೇಶನ್ ಹಣವನ್ನ ನೀಡುತ್ತೆ. ಈತ ತನ್ನ ಹಣ ಮತ್ತು ತೋಳ್ಬಲವನ್ನ ಬಳಸಿ ಜನ, ಸರ್ಕಾರ ಮತ್ತು ಪಾಲಿಸಿ ಮೇಲೆ ತನ್ನ ಪ್ರಭಾವವನ್ನ ಬೀರ್ತಾನೆ. ಈತ ಹೇಗಂದ್ರೆ ಜಗತ್ತಿನಲ್ಲಿ ಯಾವುದೇ ಐಡಿಯಾಲಜಿ ಈತನಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಅದನ್ನ ಜಗತ್ತಿನಿಂದಾನೇ ಕಿತ್ತೆಸಿಬೇಕು ಅನ್ನೋ ಒಂದು ವಿಲಕ್ಷಣ ವಿಕೃತ ಮನಸ್ಥಿತಿಯನ್ನು ಹೊಂದಿದ್ದಾನೆ. ಸೊ ಇದೇ ಕಾರಣಕ್ಕೋಸ್ಕರ ವ್ಲಾದಿಮಿರ್ ಪುಟಿನ್ಗೆ ಜಾರ್ಜ್ ಸೋರೋಸ್ ಕಂಡ್ರೆ ಆಗೋದಿಲ್ಲ. ಇನ್ನು ಬ್ರೆಜಿಲ್ನಲ್ಲಿ ಹೀಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬ್ರೆಜಿಲ್ನಲ್ಲಿ ಆ ಪ್ರತಿಪಕ್ಷದ ನಾಯಕ ಜೈಲಿನಲ್ಲಿದ್ದ. ಆತನನ್ನ ಜೈಲಿನಿಂದ ಕರ್ಕೊಂಡು ಬಂದು ಬ್ರೆಜಿಲ್ ಸರ್ಕಾರವನ್ನೇ ಉರುಳಿಸಿದ, ನ್ಯಾಯಾಂಗ ವ್ಯವಸ್ಥೆಯನ್ನೇ ಖರೀದಿ ಮಾಡಿ ಬ್ರೆಜಿಲ್ನ ಆಗಿನ ಪ್ರಧಾನಿ ರಾಜೀನಾಮೆ ಕೊಡುವಂತೆ ಮಾಡಿದ್ದು ಕೂಡ ಇದೇ ಜಾರ್ಜ್ ಸೋರೋಸ್. ಅನೇಕ ರಾಜಕೀಯ ನಾಯಕರುಗಳ ಕ್ಯಾಂಪೇನ್ಗೂ ಕೂಡ ಫಂಡ್ ಮಾಡಿದ್ದಾನೆ. ಅಮೆರಿಕದ ಬರಾಕ್ ಒಬಾಮಾ, ಹಿಲರಿ ಕ್ಲಿಂಟನ್ ಇವರಿಗೆಲ್ಲರಿಗೂ ಕೂಡ ಅವರವರ ರಾಜಕೀಯ ಪ್ರಚಾರಕ್ಕೂ ಕೂಡ ಹಣವನ್ನ ನೀಡಿದ್ದಾನೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ ಜಾರ್ಜ್ ಸೋರೋಸ್ ಭಾರತ ವಿರೋಧಿ ನೀತಿಯನ್ನು ಹೊಂದಿದ್ದಾನೆ. ಎಸ್ಪೆಷಲಿ ಮೋದಿ ಅಂದ್ರೆ ಸಾಕು ಜಾರ್ಜ್ ಸೋರೋಸ್ ನಖಶಿಕಾಂತ ಉರಿತಿರ್ತಾನೆ. ಜಾರ್ಜ್ ಸೋರೋಸ್ ನ ಓಪನ್ ಸೊಸೈಟಿ ಫೌಂಡೇಶನ್ 1999ರಲ್ಲಿ ಪ್ರಾರಂಭ ಆದ್ರೂ ಇದು ಇಂಡಿಯಾದಲ್ಲಿ ಆಕ್ಟಿವ್ ಆಗಿದ್ದು 2014ರಲ್ಲಿ. 2014ರಲ್ಲಿ ಏನಾಯ್ತು? ಎಸ್, ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಯಾವಾಗ ಮೋದಿ ಪ್ರಧಾನಿ ಆದ್ರೋ ಅವತ್ತಿನಿಂದ ಜಾರ್ಜ್ ಸೋರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ ಭಾರತದಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಇನ್ನು ಈತನ ಭಾರತ ವಿರೋಧಿ ನೀತಿಯನ್ನ ನೋಡ್ತಾ ಹೋಗೋದಾದ್ರೆ ಈತ ಪ್ರಜಾಪ್ರಭುತ್ವ ಅನ್ನೋ ಹೆಸರಿನಲ್ಲಿ ಭಾರತ ವಿರೋಧಿ NGOಗಳಿಗೆ ಹಣವನ್ನ ನೀಡ್ತಾ ಬಂದಿದ್ದಾನೆ. ಹಾಗೆ ಎಸ್ಪೆಷಲಿ ಕಾಶ್ಮೀರ ಪ್ರತ್ಯೇಕತಾವಾದಿಗಳಿಗೆ ಕುಮ್ಮಕ್ಕನ್ನು ನೀಡುತ್ತಿದ್ದಾನೆ. ಭಾರತದ ಮಾನವ ಹಕ್ಕು ದಾಖಲೆಗಳ ಬಗ್ಗೆ ಟೀಕಿಸುವಂತಹ NGOಗಳಿಗೆ ಎಸ್ಪೆಷಲಿ ಫಂಡ್ ಕೊಡ್ತಿದ್ದಾನೆ. ಭಾರತದ ಸರ್ಕಾರದ ನೀತಿಗಳನ್ನ ಈತ ವಿರೋಧಿಸ್ತಾ ಬಂದಿದ್ದಾನೆ. ಹ್ಯೂಮನ್ ರೈಟ್ಸ್ ವಿಚಾರ ಆಗಿರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು,
ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಭಾರತದಲ್ಲಿ ದಮನಗೊಳಿಸಲಾಗ್ತಿದೆ ಅಂತ ಸುಮ್ಮನೆ ಪೊಂಗಿ ಬಿಡ್ತಿರ್ತಾರೆ. ಜಾರ್ಜ್ ಸೋರೋಸ್ ಆಮ್ ಆದ್ಮಿ ಪಾರ್ಟಿಯನ್ನ ಬೆಂಬಲಿಸ್ತಾನೆ. ಇದೇ ಆಮ್ ಆದ್ಮಿ ಪಾರ್ಟಿ ಭಾರತ ಸರ್ಕಾರ ಯಾವುದೇ ರೀತಿ ನೀತಿಯನ್ನ ತಂದ್ರು, ಪಾಲಿಸಿಯನ್ನ ತಂದ್ರು ಕೂಡ ಅದನ್ನ ವಿರೋಧಿಸ್ತಾ ಇರುತ್ತೆ. ಮೋದಿ ವಿರೋಧಿ ಕ್ಯಾಂಪೇನ್ಗಳಿಗೆ ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಫಂಡ್ ಮಾಡುತ್ತೆ. ಪಾಕಿಸ್ತಾನದ ಹಿತಾಸಕ್ತಿಯನ್ನ ಜಾರ್ಜ್ ಸೋರೋಸ್ ಬೆಂಬಲಿಸ್ತಾನೆ ಅನ್ನೊಂದು ಗಂಭೀರವಾದ ಆರೋಪ ಇವನ ಮೇಲಿದೆ. ಪಾಕಿಸ್ತಾನದ ಪರವೇ ಇವನು ಬ್ಯಾಟ್ ಬೀಸ್ತಿರ್ತಾನೆ ಅಂತ, ಅದರಲ್ಲೂ ಕೂಡ ಎಸ್ಪೆಷಲಿ ಕಾಶ್ಮೀರ ವಿಚಾರದಲ್ಲಿ. ಮೂಲಭೂತವಾದಿ ಎಡಪಂಥೀಯ ಸಂಘಟನೆಗಳಿಗೆ ಜಾರ್ಜ್ ಸೋರೋಸ್ ಫೌಂಡೇಶನ್ ಹಣವನ್ನ ನೀಡುತ್ತೆ. ಹಾಗೇನೆ ಅದರ ಜೊತೆಗೆ ಮಾವೋವಾದಿಗಳನ್ನ ಹಾಗೂ ನಕ್ಸಲೈಟ್ಗಳನ್ನ ಯಾರು ಬೆಂಬಲಿಸ್ತಾರೋ ಅಂತಹ ಲೆಫ್ಟ್ ವಿಂಗ್ ಆರ್ಗನೈಸೇಷನ್ಗಳಿಗೆ ಜಾರ್ಜ್ ಸೋರೋಸ್ ಹಣವನ್ನ ನೀಡ್ತಾರೆ. ಇನ್ನು ಎಸ್ಪೆಷಲಿ ಭಾರತ ವಿರೋಧಿ ಜೊತೆಗೆ ಜಾರ್ಜ್ ಸೋರೋಸ್ ಮೋದಿ ವಿರೋಧಿ ಕೂಡ ಹೌದು. ಮೋದಿ ಯಾವುದೇ ರೀತಿ ಎಕನಾಮಿಕ್ ಪಾಲಿಸಿನ ತಂದ್ರೂ ಕೂಡ ಜಾರ್ಜ್ ಸೋರೋಸ್ ಅದನ್ನ ವಿರೋಧಿಸ್ತಿರ್ತಾರೆ. ಇದು ಭಾರತದ ಬೆಳವಣಿಗೆ ಕುಂಠಿತ ಆಗುತ್ತೆ. ಈ ಒಂದು ಎಕನಾಮಿಕ್ ಪಾಲಿಸಿ ಮೋದಿ ಅವರು ಸರಿಯಾಗಿ ಭಾರತದ ಆರ್ಥಿಕ ನೀತಿಯನ್ನ ಹ್ಯಾಂಡಲ್ ಮಾಡ್ತಿಲ್ಲ ಅಂತ ಹೇಳಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿರ್ತಾನೆ. ಇನ್ನು ಮೋದಿ ಸರ್ಕಾರ ತಂದಿರುವಂತಹ CAA ವಿರುದ್ಧ ಭಾರತದಲ್ಲಿ ತುಂಬಾ ಜನ ಪ್ರತಿಭಟನೆಯನ್ನ ಮಾಡಿದ್ರು. ಈ ಒಂದು ಆಂಟಿ CAA ಪ್ರೊಟೆಸ್ಟ್ ನಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರಿಗೆಲ್ಲ ಕುಮ್ಮಕ್ಕು ಕೊಟ್ಟಿದ್ದು, ಅವರಿಗೆಲ್ಲ ಬೆಂಬಲವನ್ನ ಕೊಟ್ಟಿದ್ದು ಇದೇ ಓಪನ್ ಸೊಸೈಟಿ ಫೌಂಡೇಶನ್. ಮೋದಿ ಸರ್ಕಾರದ ಹ್ಯೂಮನ್ ರೈಟ್ಸ್ ರೆಕಾರ್ಡ್ ಬಗ್ಗೆನೂ ಕೂಡ ಜಾರ್ಜ್ ಸೋರೋಸ್ ಟೀಕೆಯನ್ನು ವ್ಯಕ್ತಪಡಿಸಿದ್ರು. ಇನ್ನು ಆಂಟಿ ಮೋದಿ ಮೀಡಿಯಾ ಔಟ್ಲೆಟ್ಸ್ ಗಳಿಗೂ ಕೂಡ ಜಾರ್ಜ್ ಸೋರೋಸ್ನ OSF ಹಣವನ್ನ ನೀಡ್ತಾ ಇದೆ. ಅಂತವರಿಗೆ ಹಣವನ್ನ ನೀಡಿ ತನ್ನ ಬುಟ್ಟಿಗೆ ಹಾಕೊಳ್ಳೋದು ಜಾರ್ಜ್ ಸೋರೋಸ್ ಕೆಲಸ. ಏನೋ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಕೂಡ ಸೋರೋಸ್ ಜೊತೆ ನಂಟಿದೆ ಅನ್ನೋ ಮಾತಿದೆ. ಇದಕ್ಕೆ ಕ್ಲಿಯರ್ ಎವಿಡೆನ್ಸ್ ಇಲ್ಲ, ಆದ್ರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಕೆಲವೊಂದು ಘಟನೆಗಳಿವೆ. ಅದೇನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಪಾಲಿಸಿ ಮತ್ತು ಭಾಷಣ. ರಾಹುಲ್ ಗಾಂಧಿ ಪಾಲಿಸಿಯನ್ನ ಯಾವೆಲ್ಲ ಸಂಘ ಸಂಸ್ಥೆಗಳು ಬೆಂಬಲಿಸುತ್ತೋ ಅಂತಹ ಸಂಘ ಸಂಸ್ಥೆಗಳಿಗೆ ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಹಣವನ್ನ ನೀಡುತ್ತೆ. ಇನ್ನು 2018ರಲ್ಲಿ ರಾಹುಲ್ ಗಾಂಧಿ ಜಾರ್ಜ್ ಸೋರೋಸ್ ಅವ್ರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾತುಗಳಿವೆ. ಆದ್ರೆ ಯಾವ ಉದ್ದೇಶಕ್ಕೆ ಅನ್ನೋದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಇನ್ನು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಓಪನ್ ಸೊಸೈಟಿ ಫೌಂಡೇಶನ್ ನ ವೈಸ್ ಪ್ರೆಸಿಡೆಂಟ್ ಸಲೀಲ್ ಶೆಟ್ಟಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದು ಕೂಡ ಇದೆ. ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು ಇದೆ. ಸೊ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ, ರಾಹುಲ್ ಗಾಂಧಿ ಅವರಿಗೆ ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಜಾರ್ಜ್ ಸೋರೋಸ್ ಅವ್ರ ಜೊತೆಗೆ ಕನೆಕ್ಷನ್ ಇರುವುದನ್ನ ತಳ್ಳಿ ಹಾಕುವಂತಿಲ್ಲ. ಮೇನ್ ಆಗಿ ಇಂಟರ್ನ್ಯಾಷನಲ್ ಲೆಫ್ಟ್ ಲಿಬರಲ್ ವಿಂಗ್ ಏನಿದೆ ಇವರೆಲ್ಲರ ಜೊತೆಗೂ ಕೂಡ ಜಾರ್ಜ್ ಸೋರೋಸ್ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಷನ್ ಹೊಂದಿದ್ದಾನೆ. ಇವನಿರೋದು ಅಮೆರಿಕದಲ್ಲಿ, ಆದ್ರೆ ಭಾರತದ ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್. ಕಳೆದ ಬಾರಿ ಚುನಾವಣೆಗೂ ಮುನ್ನ ಮೋದಿ ಸರ್ಕಾರ ಬೀಳಬೇಕು ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಜಾರ್ಜ್ ಸೋರೋಸ್ ಕೇವಲ ಇಂಡಿಯಾಕ್ ಮಾತ್ರ ಥ್ರೆಟ್ ಅಲ್ಲ, ಯಾಕಂದ್ರೆ ಜಗತ್ತಿನ ಹಲವು ದೇಶಗಳ ಆಂತರಿಕ ವಿಚಾರದಲ್ಲಿ ಈತ ಮೂಗು ತೂರಿಸಿದ್ದಾನೆ. ಅಲ್ಲಿನ ಪ್ರಜಾಪ್ರಭುತ್ವವನ್ನ ಬುಡಮೇಲ್ ಮಾಡಿದ್ದಾನೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈತನ ವಿರುದ್ಧ ಯಾವುದೇ ರೀತಿ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ಏನೊಂದು ರೀತಿಯಲ್ಲಿ ಭಾರತದ ವಿಚಾರಕ್ಕೆ ಬರೋದಾದ್ರೆ ಇವನು ಯಾವೆಲ್ಲ ಮೂಲಭೂತವಾದಿಗಳಿಗೆ ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಇರುವಂತಹ ಸಂಘಟನೆಗಳಿಗೆ ಹಣವನ್ನ ಹುಡ್ತಾನೆ, ಹಾಗೆ ಈತನ ಚೇಲಾಗಳು ಸಹಯೋಗಿಗಳ ಬಗ್ಗೆನೂ ಕೂಡ ಸರ್ಕಾರ ಹದ್ದಿನ ಕಣ್ಣಿಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.